ಎಲ್ಲ ಕಡೆಯಿಂದಲೂ ಬಂದಿದ್ದು ನನಗೆ ತುಂಬ ಶುಭ ಕೋರಿದ್ದಾರೆ. ಏನಾಗಿ ನನ್ನ ಅಪ್ಪಾಜಿ ಜಿ ಟಿ ದೇವೇಗೌಡ ಸರ್ ಚುನಾವಣಾ ಕ್ಷೇತ್ರ ಜಿ ಟಿ ದೇವೇಗೌಡ ಸರ್ ಬಂದು ತುಂಬ ಶುಭ ಕೋರಿ, ಹಾಗೂ ನಮ್ಮ ನಾಗೇಂದ್ರ ಸರ್ ಸಹ ಬಂದು ಅವರು ಸಹ ಈ ವೇದಿಕೆಯಲ್ಲಿ ಒಂದು ಮೈಸೂರು ಅವಿಭಜಿತ ಮೈಸೂರಿನ ಚಾಮರಾಜನಗರ ಈಗಿನ ಚಾಮರಾಜನಗರ ಕೊಳ್ಳೇಗಾಲದ ಸಿಂಗನಗರದ ಕೃಷ್ಣಸ್ವಾಮಿ ಅವರ ಮಗನಾದಂಥ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇರ್ಬೋದು, ಶಿವರಾಜ್ ಕುಮಾರ್ ಇರ್ಬೋದು, ಹೀಗೆ ವಿಷ್ಣುವರ್ಧನ್, ಅಂಬರೀಶ್ ಅವರೆಲ್ಲ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು ಮೈಸೂರು ಭಾಗದಿಂದ ಬಂದು ಚಲನಚಿತ್ರ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಕಡಮದ ಶ್ರೀನಿಧಿ ಅವರು, ರಂಗಪ್ಪವರ ಪುತ್ರ ಶ್ರೀನಿಧಿ ಅವರು 2 ಚಿತ್ರಗಳನ್ನ ಮೂಲಕ ಮೈಸೂರಿಗೆ ಒಂದು ಹೊಸ ಬೆಳಕನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇದೆಲ್ಲರ ಪರವಾಗಿ ಜಿ ಟಿ ದೇವೇಗೌಡರ ಪರವಾಗಿ ಒಂದು ವೇದಿಕೆ ನಡೆಸಿದಂತ ಎಲ್ಲ ಗಣ್ಯರ ಪರವಾಗಿ ಶ್ರೀನಿಧಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರು ಚಲನಚಿತ್ರ ಕ್ಷೇತ್ರದಲ್ಲಿ, ಯಾಕಂದ್ರೆ ಪ್ರೊಫೆಸರ್ ನಂಜನಸ್ವಾಮಿ ಅವರು ಹೇಳಿದ್ರು, ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು, ಪ್ರೋತ್ಸಾಹವನ್ನು ಕೊಟ್ಟಾಗ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಮುಂದೆ ಚಲನಚಿತ್ರಗಳಲ್ಲಿ ಅಭಿನಯಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದೇನೇ ಇರಲಿ ಸ್ನೇಹಿತರೆ, ನಿಮಗೆ ಇವತ್ತು ಅವರು ಒಂದು ರಂಗು ಒಂದು ಫಿಲಂ ಆಲ್ಬಮ್ ಸಾಂಗು ಮತ್ತೆ 2 ಚಿತ್ರಗಳು ಇಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಮೊದಲನೇದಾಗಿ ಪತ್ರಕರ್ತ ಸಿನಿಮಾ, ಅದು ನಮ್ಮ ವೃತ್ತಿಗೆ ಸಂಬಂಧಪಟ್ಟಂಥದ್ದು. ಪತ್ರಕರ್ತರು ಅಂತ ಹೇಳಿದ್ರೆ ಸಮಾಜ ಮತ್ತು ಸರ್ಕಾರ ಅಧಿಕಾರ ಸ್ಥಳಗಳೇ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪಾತ್ರ. ನಿಮಗೆಲ್ಲ ಗೊತ್ತಿದೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಜೊತೆಗೆ ಪತ್ರಿಕಾಂಗವನ್ನು ಕೂಡ 4ನೇ ಅಂಗ ಅಂತೇಳಿ ಸಮಾಜ ಗುರುತಿಸಿದೆ. ಸಮಾಜದ ಎಲ್ಲ ಸಮಸ್ಯೆಗಳನ್ನ ಸರ್ಕಾರದ ಗೌರವಕ್ಕೆ ತರಲಿಕ್ಕಂತ ಕೆಲಸವನ್ನ ಪತ್ರಕರ್ತರು ಮಾಡ್ತಾರೆ. ಈಗಾಗಲೇ ಪತ್ರಕರ್ತರ ಬಗ್ಗೆ ಹಲವಾರು ಸಿನಿಮಾಗಳು ಬಂದಿದೆ. ಅಂಬರೀಶ್ ಅವರ ಅಭಿನಯದ ನ್ಯೂ ಡೆಲ್ಲಿ ಸಿನಿಮಾ ಕೂಡ ಬಂದಿದೆ. ಇಲ್ಲಿ ಪತ್ರಕರ್ತರ ಪಾತ್ರ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಮ ನಿರ್ದೇಶಕರಿದ್ದಾರೆ, ಅವರು ಹೇಳಬೇಕು ನನಗೆ ಕಥೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಪತ್ರಕರ್ತ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಖಂಡಿತ ಸಮಾಜಕ್ಕೆ ಅನುಕೂಲ ಆಗೋದೇ ಒಂದು ನಂಬಿಕೆ ನನಗಿದೆ. ಸಾಕಷ್ಟು ಸಿನಿಮಾಗಳು ಅದೇ ರೀತಿ ಬಂದಿದೆ, ಎಲ್ಲ ನೋಡಿದ್ರೆ ಪತ್ರಕರ್ತನ ಪಾತ್ರ ಯಾವಾಗ ಕೂಡ ಸಮಾಜಮುಖಿಯಾಗಿ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿನಿಮಾಗಳು ಬಂದಿದೆ.